ಬೆಳೆ ಬೆಳವಣಿಗೆ ಹೆಚ್ಚಾಗುತ್ತದೆ. ಅವಾಗೆ ಕಾಯಿ ಕಟ್ಟುವುದು ಕಡಿಮೆ ಆಗ್ತದೆ. ಹೌದು. ಆದಷ್ಟು ನಾವು ಮುಂಚೆ ನಾವು ಬಿತ್ತುವಾಗೆ ಒಂದು ಬಿತ್ತನೆ ಮಾಡುವಾಗ ಡಿಎಪಿ ಗೊಬ್ಬರ ಕೊಟ್ಟರೆ ಸಾಕಾಗುತ್ತೆ. ಆದಷ್ಟು ರೈತ ಬಂದ್ರು ಯೂರಿಯಾ ಗೊಬ್ಬರ ಚೆಲ್ಲುವ ಬಗ್ಗೆ ಸ್ವಲ್ಪ ಚೆಲ್ಲಬಾರದು, ಅದಕ್ಕೆ ಗಮನ ಹರಿಸಬೇಕು. ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಅಂದ್ರೆ ರೈಜೋಬಿಯಂ 200 ಗ್ರಾಂ, ರಂಜಕರಿಸುವ 200 ಗ್ರಾಂ ಮತ್ತು ಪಿಜಿಪಿಆರ್ ಅಂತ ಸಿಕ್ಕರೆ ಅದು ಕೂಡ 200 ಗ್ರಾಂನಿಂದ ಬೀಜೋಪಚಾರ ಮಾಡೋದು. ಇವು ಒಂದು ಅನುಜೀವಿ ಗೊಬ್ಬರಗಳು. ಇವು ಇನ್ನೊಂದ್ ಏನಪ್ಪಾ ಅಂದ್ರೆ ನಮ್ಮ ಮುಂದೆ ನೆಟೆ ರೋಗ ಅವೆಲ್ಲ ಸೊರಗು ರೋಗ ಬರ್ತವೆ, ಅವು ಬರ್ಲಾದ ನೋಡ್ಕೋಬೇಕಂದ್ರೆ ಟ್ರೈಕೋಡರ್ಮ ಅಂತ ಒಂದು ಜೈವಿಕ ಶಿಲೀಂಧ್ರ ನಾಶಕ ಇದೆ. ಅದೊಂದು ಪ್ರತಿಯೊಂದು ಕೆಜಿ ಬೀಜಕ್ಕೆ 4 ರಿಂದ 5 ಗ್ರಾಂ ನಾವು ಬೀಜೋಪಚಾರ ಮಾಡಿದ್ರೆ ಬಹಳಷ್ಟು ಮುಂದೆ ನಾವು ಬಂದ ಮೇಲೆ ಮಾಡೋಕ್ಕಿಂತ ಈಗ ಸ್ವಲ್ಪ ಬೀಜೋಪಚಾರ ಕಡ್ಡಾಯವಾಗಿ ಮಾಡ್ಬೇಕು. ಬಹಳ ಕಡಿಮೆ ಖರ್ಚಲ್ಲಿ ಬೀಜೋಪಚಾರ ಆಗುತ್ತೆ ರೈತರಿಗೆ. ಇದು ಕೂಡ ಎಲ್ಲಾ ಒಂದು ನಮ್ಮ ಕೃಷಿ ವಿಶ್ವವಿದ್ಯಾಲಯ ಸಿಗ್ತದೆ ಮತ್ತು ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ನೀವು ಅದ್ರ ಬಗ್ಗೆ ಗಮನ ಹರಿಸಬೇಕು. ಇನ್ನು ಆದಷ್ಟು ರೈತರಿಗೆ ಕೊಟ್ಟೆ ಗೊಬ್ಬರ ಕಡೆ ಹಾಕೋದು ಗಮನ ಹರಿಸ್ತಾ ಇಲ್ಲ. ಅಟ್ಲೀಸ್ಟ್ 2-3 ವರ್ಷಕ್ಕೊಮ್ಮೆ ಆದ್ರೂ ಒಂದು ಪ್ರತಿ ಒಂದು ಎಕರೆಗೆ 5 ಟನ್ 6 ಟನ್ ಕೊಟ್ಟೆ ಗೊಬ್ಬರ ಹಾಕ್ಲೇಬೇಕು. ಏನಾಗಿದೆ ಪರಿಸ್ಥಿತಿ, ನಮ್ಮ ರೈತರ ಹತ್ರ ಎತ್ತುಗಳಿಲ್ಲ, ದನಕರಗಳಿಲ್ಲ, ಗೊಬ್ಬರ ಇಲ್ಲ, ರಾಸಾಯನಿಕ ಗೊಬ್ಬರ ಮಾತ್ರ ಹಾಕ್ಬಿಡ್ತಾರೆ ಅಷ್ಟೇ. ಅದಕ್ಕೆ ಆದಷ್ಟು ಅಟ್ಲೀಸ್ಟ್ ಒಂದು 2-3 ವರ್ಷಕ್ಕೊಮ್ಮೆ ಆದ್ರೂ ಈ ಒಂದು ಸಾವಯವ ಗೊಬ್ಬರ ಹಾಕೋದ್ರ ಕಡೆ ಗಮನ ಹರಿಸಬೇಕು. ಇಲ್ಲಪ್ಪಾ ಅಂದ್ರೆ ನಮ್ಗೆ ಎರೆಹುಳು ಗೊಬ್ಬರ ಇದೆ, ಅದು ಕೂಡ ಅವಕಾಶ ಇದೆ. ಅದನ್ನು ಕೂಡ ನಮ್ಮ ಈ ಇದರಲ್ಲಿ ಏನಪ್ಪಾ ಅಂದ್ರೆ ನರೇಗಾ ಅಂತಿದೆ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಆ ಯೋಜನೆಯಲ್ಲಿ ಸಾಕಷ್ಟು ಅಲ್ಲೆಲ್ಲ ಅವರ ಗ್ರಾಮ ಮಟ್ಟದಲ್ಲಿ ಅಥವಾ ತಮ್ಮ ಜಮೀನಿನಲ್ಲಿ ಈ ಎರೆಹುಳು ಗೊಬ್ಬರ ತಯಾರು ಮಾಡ್ಲಿಕ್ಕೆ ಅವರು ಹಣ ಕೊಡ್ತಾರೆ. ತಮ್ಮ ಜಮೀನಲ್ಲೇ ಮಾಡ್ಕೋಬಹುದು. ಅಂತವೆಲ್ಲ ತೊಟ್ಟಿ ಮಾಡ್ಲಿಕ್ಕೆ ಸುಮಾರು 50-60 ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ. ಅದು ಕೂಡ ನಿಮ್ಮಲ್ಲಿ ಅದು ಯೋಜನೆ ಹಾಕೊಂಡು ನೀವು ಮಾಡ್ಬೋದು, ಎರೆಹುಳು ಗೊಬ್ಬರವನ್ನು ಮಾಡ್ಕೊಡ್ರಿ. ಅದು ಉತ್ಕೃಷ್ಟವಾದ ಗೊಬ್ಬರ ಮೇಲೆ ಸಬ್ಸಿಡಿ ತೆಗೆದಿದ್ದಾರೆ. ಅಕಸ್ಮಾತ್ ಸಬ್ಸಿಡಿ ತೆಗೆದಿಲ್ಲ ಅಂದ್ರೆ ನಮ್ಮ ರೈತರ ಪರಿಸ್ಥಿತಿ ಬಹಳ ಗಂಭೀರ ಇದೆ. ಈಗ ನೋಡ್ರಿ ಡಿಎಪಿ ಹಳೆ ದರದಲ್ಲಿ ಕೊಡ್ತಾ ಇದ್ದಾರೆ. ಮೊದಲೆಲ್ಲ ಡಿಎಪಿ ಡಬಲ್ ರೇಟ್ ಆಗ್ಬಿಟ್ಟಿತ್ತು. ಅದಕ್ಕೆ ಈಗ ಪರಿಸ್ಥಿತಿ ಹಿಂಗೆ ಇರ್ತಂತ ಹೇಳ್ಬೇಕ. ಮುಂದಿನ ವರ್ಷ ನಿಮ್ ಸಬ್ಸಿಡಿ ತೆಗೆದಾಗ ಏನಾಗ್ತದೆ, ನಮ್ಮ ರೈತರ ಪರಿಸ್ಥಿತಿ ಬಹಳ ಗಂಭೀರ ಆಗ್ತದೆ. ಹಂತ ಹಂತವಾಗಿ ರಾಸಾಯನಿಕ ಗೊಬ್ಬರಗಳನ್ನ ಕೈ ಬಿಟ್ಟು ನಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಮಾಡ್ಲಿಕ್ಕೆ ಸಾವಯವ ಗೊಬ್ಬರ ಜಾಸ್ತಿ ಹಾಕೋಬೇಕು. ನಮ್ಮಲ್ಲಿ ಸಾಕಷ್ಟು ಬೆಳೆ ಉಳಿಕೆಗಳಿರ್ತವೆ, ಅವನ್ನು ಸುಡಬಾರ್ದು. ಸುಡದೆ ಒಂದು ತೆಗ್ಗಿನಲ್ಲಿ ಅಥವಾ ಒಂದು ಕಾಂಪೋಸ್ಟ್ ಅಥವಾ ಎರೆಹುಳು ಗೊಬ್ಬರ ಮಾಡ್ಕೊಂಡಾಗ ಏನಾಗ್ತದೆ, ನಾವು ಬೇರೆ ಮೇಲೆ ಅವಲಂಬನೆ ಆಗೋದು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಆದಷ್ಟು ಸಾವಯವ ಗೊಬ್ಬರಕ್ಕೆ ಹೆಚ್ಚು ಒತ್ತು ಕೊಡ್ಬೇಕು. ಬಿತ್ತನೆಯ ಕೂರಿಗೆಯಿಂದ ಅಥವಾ ಈಗ ರೈತರು ರಾಸಾಯನಿಕ ಗೊಬ್ಬರ ಎಷ್ಟೆಷ್ಟು ಹಾಕ್ಬೇಕಂತೀರ? ರಾಸಾಯನಿಕ ಗೊಬ್ಬರ ಕಡ್ಡಾಯವಾಗಿ ಬಿತ್ತುವಾಗ ಅಂತೀರ ತಾವು ಹೇಗೆ ಬಿತ್ತದೆ, ಯಾವ ರೀತಿ ಬಿತ್ತನೆ ಮಾಡಬೇಕು? ಈಗಾಗಲೇ ನಮ್ಮ ಈ ಕೃಷಿ ಇಲಾಖೆಯಿಂದ ಮಣ್ಣಿನ ಟೆಸ್ಟ್ ಮಾಡಿದ್ದಾರೆ. ಅಕಸ್ಮಾತ್ ಟೆಸ್ಟ್ ನಿಮ್ದು ಏನ್ ಪರೀಕ್ಷೆ ಮಾಡಿದಿಲ್ಲ ಅನ್ನೂ ಕೂಡ ನೀವು ಪರೀಕ್ಷೆ ಮಾಡ್ಕೊಡಿ. 2 ಅಥವಾ 3 ವರ್ಷಕ್ಕೊಮ್ಮೆ ನಿಮ್ಮ ಮಣ್ಣಿನ ಫಲವತ್ತತೆ ಪರೀಕ್ಷೆ ಮಾಡಿದಾಗ ನಿಮ್ಮಲ್ಲಿ ಯಾವ್ದು ಕೊರತೆ ಇದೆ ಅದನ್ನ ಹಾಕ್ಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಪ್ಪ ನಮ್ಮ ಹತ್ರ ಇನ್ನು ಮಾಲೀಕ ಆಗಿಲ್ಲಪ್ಪ ಅಂದ್ರೆ ಪ್ರತಿ ಎಕರೆಗೆ ನಾವೇನ್ ಮಾಡ್ಬೇಕಾಗ್ತದೆ, ಈ ತಿಪ್ಪೆ ಗೊಬ್ಬರ ಜೊತೆಗೆ ತಿಪ್ಪೆ ಗೊಬ್ಬರ ಅಥವಾ ಕೊಟ್ಟಿ ಗೊಬ್ಬರ ಕಂಪಲ್ಸರಿ ಹಾಕ್ಲೇಬೇಕು. ಅದ್ರ ಜೊತೆಗೆ ನಾವೇನ್ ಮಾಡ್ಬೇಕಾದ್ರೆ ಒಂದು ಪ್ರತಿ ಎಕರೆಗೆ ಒಂದು 10 ಕೆಜಿ ಸಾರಜನಕ, ಒಂದು 20 ಕೆಜಿ ರಂಜಕ ಹಾಕ್ಬೇಕಾಗ್ತದೆ. ಇದು ಕಪ್ಪು ಮಣ್ಣು ಇರ್ತದೆ. ಇಲ್ಲಪ್ಪ ನಮ್ಮ ಹತ್ರ ಕೆಂಪು ಮಣ್ಣಿನ ಬೆಳೀತಾ ಇದಪ್ಪ ಅಂದ್ರೆ ಅದ್ರ ಜೊತೆಗೆ ಸಾರಜನಕ 10 ಕೆಜಿ, ರಂಜಕ 20 ಕೆಜಿ, ಅದ್ರ ಜೊತೆಗೆ ಪೊಟ್ಯಾಶ್ ಕೂಡ ಒಂದು 50 ಕೆಜಿ ಹಾಕ್ಬೇಕಾಗ್ತದೆ. ಯಾಕಂದ್ರೆ ಕೆಂಪು ಮಣ್ಣಲ್ಲಿ ಪೊಟ್ಯಾಶ್ ಕಡಿಮೆ ಇರೋದ್ರಿಂದ ನಾವು ಕಂಪಲ್ಸರಿ ಆಗಿ 50 ಕೆಜಿ ಪೊಟ್ಯಾಶ್ ಹಾಕ್ಬೇಕಾಗ್ತದೆ. ಇದ್ರ ಜೊತೆಯಲ್ಲಿ ಇನ್ನೂ ಇಳುವರಿ ಚೆನ್ನಾಗಿ ಬರಬೇಕಪ್ಪ ಅಂದ್ರೆ ಒಂದು 8 ಕೆಜಿ ಗಂಧಕ ಅಂತ ಹಾಕಬಹುದು. ಆಮೇಲೆ ಒಂದು 6 ಕೆಜಿ ಸತುವಿನ ಸಲ್ಫೇಟ್ ಅಂತ ಸಿಗ್ತದೆ. ಇದು ಕೂಡ ನಮ್ಮ ಈ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತದೆ. ಮತ್ತು ಬೆಳೆ ಅಂದ್ರೆ ನಮ್ಮ ಕಾಯಿ ಚೆನ್ನಾಗಿ ಕಟ್ಟಬೇಕಂದ್ರೆ ಬೋರಾನ್ ಅನ್ನು ಸಿಗ್ತದೆ. ಅದನ್ನು ಕೂಡ ಪ್ರತಿಯೊಂದು ಎಕರೆಗೆ 1 ಕೆಜಿ ಬೋರಾನ್ ಅನ್ನು ಹಾಕ್ಬೇಕು. ಬಿತ್ತನೆ ಮಾಡುವಾಗ ಹಾಕ್ಬಿಡ್ಬೇಕು ಇವನ್ನೆಲ್ಲ. ಬಿತ್ತನೆ ಮಾಡುವಾಗ ಹಾಕೋದು ಬೆಸ್ಟ್. ಯಾಕಂದ್ರೆ ಇದು ಆದಷ್ಟು ನಮ್ಮ ರೈತರು ಏನ್ ಮಾಡ್ತಾರೆ, 1-1.5 ತಿಂಗಳ ಮೇಲೆ ಹಾಕ್ತಾರೆ, ಅವಾಗೇನು ಉಪಯೋಗ ಆಗುದಿಲ್ಲ. ಆದಷ್ಟು ಈ ಡಿಎಪಿ ಬೇರೆ ಗೊಬ್ಬರ ಹಾಕೋದೇ ಅವಶ್ಯಕತೆ ಇಲ್ಲ. ಇದಕ್ಕೆ ಡಿಎಪಿ ಗೊಬ್ಬರ ಹಾಕಿದ್ರೆ ಸಾಕು. ಯೂರಿಯಾ ಗೊಬ್ಬರದ ಈ ಬೆಳೆ ಸಮೀಪ ತರಬಾರ್ದು. ನಮ್ ರೈತರು ಮೊದ್ಲೇ ಜಗಳ ತಂದು ಬಿಡ್ತಾರ. ಎಕರೆಕ್ಕೆ 1 ಚೀಲ 1/2 ಚೀಲ ಯೂರಿಯಾ ಗೊಬ್ಬರ ಹಾಕ್ಬಿಟ್ರೆ ಬೆಳೆದ್ ಬಿಡತ್ತೆ, ಹೂನ ಬಿಡೋದಿಲ್ಲ. ತೊಗರಿ ಹೂ ಬಿಡೋದಿಲ್ಲ, ಹೂ ಲೇಟ್ ಆಗ್ತದೆ. ಇಲ್ಲ ಇದು ಬೀಜ ಚೆನ್ನಾಗಿಲ್ಲ. ಆಮೇಲೆ ಕೆಲವೊಂದು ಟೈಮ್ ಏನಾಗ್ತದೆ, ಗೊಡ್ಡ ಆಗ್ಬಿಡ್ತದೆ. ಹೌದು, ಯೂರಿಯಾ ಗೊಬ್ಬರ ಹಾಕೊಂಡು ಗೊಡ್ಡ ಆಗ್ಬಿಡ್ತದೆ. ನಮ್ಮ ಬೀಜ ಚೆನ್ನಾಗಿಲ್ಲ, ನಮ್ಮ ವಿಶ್ವವಿದ್ಯಾಲಯ ಬೀಜ ಚೆನ್ನಾಗಿ ಕೊಟ್ಟಿಲ್ಲ, ಹಂಗ ರೈತರ ಚಾಲು ಮಾಡ್ತಾರೆ. ಆದಷ್ಟು ಏನ್ ಮಾಡ್ಬೇಕು, ಯೂರಿಯಾ ಹಾಕೋದನ್ನ ಕಡಿಮೆ ಮಾಡ್ಬೇಕು. ಬಿಟ್ಟು ಬಹಳಷ್ಟು ಒಳ್ಳೇದು. ಇಷ್ಟು ನಾವು ಹೇಳಲ್ಲ, ಕೇವಲ ಬರೇ ಡಿಎಪಿ ಅಷ್ಟೇ ಇಲ್ಲ, ಅದ್ರ ಜೊತೆಗೆ ಲಘು ಪೋಷಕಾಂಶಗಳಾದ ಸತುವಿನ ಸಲ್ಫೇಟ್ ಅಂತ ಜಿಂಕ್ ಅಂತೀವಿ, ಜಿಂಕ್ ಸಲ್ಫೇಟ್ 6 ಕೆಜಿ ಮತ್ತು ಗಂಧಕವನ್ನು ಹಾಕ್ಬೇಕು. ಹಾಕಿದ್ರೆ ನಾವು ಒಳ್ಳೆ ಇಳುವರಿ ಪಡೆಯಲಿಕ್ಕೆ ಸಾಧ್ಯ ಇದೆ. ಕೆಲವೊಂದು ಪ್ರದೇಶದಲ್ಲಿ ನಾವು ಬೀಜೋಪಚಾರ ಬಗ್ಗೆ ನಾವು ಹೇಳಿದೇವಲ್ಲ, ಕೆಲವೊಂದು ಪ್ರದೇಶ ನೀರಾವರಿ ಇಲ್ಲದ ಅಥವಾ ಒಣ ಬೇಸಾಯಲ್ಲಿ ಬೆಳೆದಂತ ರೈತರು
ಈ ಬರ ನಿರೋಧಕತೆ ಪಡೆಯಲು ಕೆಲವೊಂದು ಕ್ಯಾಲ್ಸಿಯಂ ಕ್ಲೋರೈಡ್ ಅಂತ ಸಿಗ್ತದೆ. ಆ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಬೀಜೋಪಚಾರ ಮಾಡಿದ್ರೆ ಒಳ್ಳೇದು. ಅದು ಅಂದ್ರೆ 2% ಕ್ಯಾಲ್ಸಿಯಂ ಕ್ಲೋರೈಡ್ 1 ತಾಸು ಅದರಲ್ಲಿ ನೆನೆಸ್ಬೇಕು. ಆಮೇಲೆ ಒಂದು 7 ತಾಸು ಒಣಗಿಸ್ಬೇಕು. ಒಮ್ಮನಿಗೆ ಬಿತ್ತನೆ ಮಾಡಬಾರ್ದು, ಅದ್ರ ಸರಿಯಾಗಿ ಉಪಯೋಗ ಆಗಲ್ಲ. ಅದಷ್ಟು ಅಂದ್ರೆ ಹಾರ್ಡನಿಂಗ್ ಅಂತಾರೆ, ಅಂದ್ರೆ ಇದಕ್ಕೆ ಬಿರುಸು ಮಾಡೋಕೆ, ದೃಢ ಮಾಡೋಕೆ ಅಂತಾರೆ. ಅದನ್ನ ನಾವು ಈ 2 ತಾಸು ನೀರಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡೋದ್ರಿಂದ ಏನಾದ್ರೂ ನಮ್ಗೆ ಮಳೆ ಸಾಮಾನ್ಯವಾಗಿ ನಮ್ಮ ಪ್ರದೇಶದಲ್ಲಿ ಏನಾಗಿದೆ, ಫಸ್ಟ್ ಮಳೆ ಚೆನ್ನಾಗಿ ಬಿಡ್ತದೆ, ಆಮೇಲೆ ಮುಂದ್ 1 ತಿಂಗಳು ಗ್ಯಾಪ್ ಆಗ್ಬಿಡ್ತದೆ. ಅವಾಗೆಲ್ಲ ಬೆಳೆ ಒಣಗಿ ಬಿಡ್ತಾವೆ. ಒಣಗಲಿಕ್ಕೆ ಸ್ವಲ್ಪ ಚಾನ್ಸ್ ಇರ್ತದೆ. ಅದನ್ನ ಅಂತವನ್ನು ನಾವು ತಡೆಗಟ್ಟಲಿಕ್ಕೆ ಏನ್ ಮಾಡ್ಬೋದು, ಈ ಕ್ಯಾಲ್ಸಿಯಂ ಕ್ಲೋರೈಡ್ ಇಂದ ಉಪಚಾರ ಮಾಡಬೇಕು. ಇನ್ನ ಮುಖ್ಯವಾಗಿ ಬಿತ್ತನೆಯನ್ನ ಮಾಡಿದ ಮೇಲೆ ರೈತರು ಏನು ಒಂದು ಮುಖ್ಯವಾದಂತಹ ವಿಷಯಗಳನ್ನ ಗಮನಿಸಬೇಕು. ಬಿತ್ತನೆ ಮಾಡ್ತಾರೆ, ಇನ್ನೇನು ಮೊಳಕೆ ಬಂದ್ಬಿಡುತ್ತೆ, ಅಥವಾ ಈಗ ಕಳೆಗಳು ಬಂದ್ಬಿಡ್ತವೆ, ಕಳೆಗಳು ಬರ್ತವೆ, ಮೊಳಕೆನೂ ಬರುತ್ತೆ. ಅಂತ ಸಂದರ್ಭದಲ್ಲಿ ರೈತರಿಗೆ ಸಮಸ್ಯೆ ಆಗ್ಬಿಡ್ತದೆ. ಈಗ ರೈತ ಬಂದ್ರು ಈಗಾಗಲೇ ಬಹಳಷ್ಟು ಈಗ ಒಂದು ಕೂಲಿ ಕಾರ್ಮಿಕ ಸಮಸ್ಯೆ ಇದೆ, ಕಳೆಗಳ ತೆಗೆಯುವ ಸಮಸ್ಯೆ ಇದೆ. ಅಂತ ಒಂದು ಸಂದಿಗ್ಧ ಅಂತ ನಾವೇನ್ ಮಾಡುದು, ಕಳೆನಾಶಕ ಬಳಕೆ ಮಾಡುದು. ಆದಷ್ಟು ಕಳೆನಾಶಕ ಬಳಕೆ ಕಡಿಮೆ ಮಾಡ್ಬೇಕಂತ ನಾವು ಕೂಡ ಹೇಳ್ತೇವೆ. ಇನ್ನೇನ್ ಪರಿಸ್ಥಿತಿ ಬರ್ತದ ಅಂತ ಅನಿವಾರ್ಯ ಪರಿಸ್ಥಿತಿ ಬರ್ತದೆ. ಅಂತ ಒಂದು ಪರಿಸ್ಥಿತಿಯಲ್ಲಿ ನಾವು ಕಳೆನಾಶಕ ಬಳಕೆ ಮಾಡಿಕೇಬೇಕಾಗ್ತದೆ. ಏನಪ್ಪಾ ಅಂತಂದ್ರೆ, ನಾವು ಬಿತ್ತನೆ ಮಾಡಿದ ದಿವಸ, ಅವತ್ತು ಬಿತ್ತನೆ ಮಾಡಿದ ದಿವಸ ನಾವೇನಂತ ರೈತರು ಪಳಿ ಹೊಡಿತಾರಂತಾರೆ. ಪಳಿ ಹೊಡೆದ ನಂತರ ಈ ಪೆಂಡಿಮಿಥಾಲಿನ್ ಅಂತ ಸಿಗ್ತದೆ. 1 ಲೀಟರ್ಗೆ 3 ml ಹಾಕಿ ಪೆಂಡಿಮಿಥಾಲಿನ್ ಸಿಂಪಡಣೆ ಮಾಡಬೇಕು. 1 ಲೀಟರ್ ನೀರಿಗೆ 3 ml ಹಾಕ್ಬೇಕು ಪೆಂಡಿಮಿಥಾಲಿನ್ ಸಿಂಪಡಣೆ ಮಾಡಬೇಕು. ಅದನ್ನ ಹೆಂಗಪ್ಪ ಅಂದ್ರೆ ನಾವು ಒಟ್ಟು ತುಳಿಬಾರ್ದು, ಸಿಂಪಡಣೆ ಹಿಮ್ಮುಖವಾಗಿ ನಾವು ತುಳಿದ್ರೆ ಯಾವ್ದು ಕೆಲಸ ಮಾಡೋದಿಲ್ಲ. ಆದಷ್ಟು ಬಿತ್ತನೆ ಮಾಡಿದ ದಿವಸ ನಾವು ಮಾಡಿದ್ರೆ ಒಳ್ಳೇದು. ಇಲ್ಲಪ್ಪ ಅವತ್ತು ಆಗಿಲ್ಲಪ್ಪ ಅಂದ್ರೆ ನಾವು 24 ತಾಸು 48 ಗಂಟೆ ಒಳಗಾಗಿ ಈಗ ರೈತರು ಎಂತ ನಾಳೆ ಹೊಡಿತೇವೆ ನಾಳೆ ಹೊಡೆದೇವು ಅಂತ ಅಂತಾರೆ. ಅದಕ್ಕೋಸ್ಕರ ನಾನು ಹೇಳೋದು ಶಿಫಾರಸು ಮಾಡೋದೇನಂದ್ರೆ, ಅವತ್ತೇ ಬಿತ್ತಿ ದಿವಸ ಹೊಡೆದ್ರೆ ಬಹಳಷ್ಟು ಒಂದು ಪರಿಣಾಮಕಾರಿ ಆಗುತ್ತದೆ. ಅಂದ್ರೆ ಮನೆಯಲ್ಲಿರ್ತಕ್ಕಂತ ಈ ಕಳೆಗಳನ್ನ ನಾವು ಏನ್ ಮಾಡ್ಲಿಕ್ಕೆ ಆಗ್ತದೆ, ಹುಟ್ಲಾರ್ದಂಗೆ ನೋಡ್ಕೋಬಹುದು. ಇನ್ನು ನಾವು ಬೆಳೆ ಇಲ್ಲ 25 ಅಥವಾ 30 ದಿವಸಕ್ಕೆ ಕೆಲವೊಂದು ಕಳೆಗಳು ಬಂದಿರ್ತವೆ, 2-3 ಎಲೆ ಕಳೆಗಳಾಗಬೇಕು. ಈಗ ರೈತರ ಯಂತ್ರ ಸಣ್ಣ ಸಣ್ಣ ಕಳೆ ಬಂದಾಗ ಸರ್ ಯಾವ್ದು ಕಳೆ ನಾಶ ಕೊಡಿನೋ ಅಂತಾರೆ, ಅದು ಪರಿಣಾಮಕಾರಿ ಆಗುದಿಲ್ಲ. ಆ ಕಳೆ 2-3 ಎಲೆ ಅಥವಾ 3-4 ಎಲೆ ಇದ್ದಾಗ ಮಾತ್ರ ಬಂದು ನಾವು ಹೊಡೆದಿದ್ದು ಪರಿಣಾಮಕಾರಿ ಆಗ್ತದೆ. ಅದಕ್ಕೆ ಇಮಾಜತಾ ಪೈರ್ ಅಂತ ಸಿಗ್ತದೆ, ಪರ್ಶೂಟ್ ಅಂತಾರೆ ಟ್ರೇಡ್ ನೇಮು, ವೀಟ್ ಬ್ಲಾಕ್ ಅಂತಿದೆ. ಅವುಗಳನ್ನು ಪ್ರತಿ 1 ಲೀಟರ್ಗೆ 2 ml ಹಾಕಿ ಸಿಂಪಡಣೆ ಮಾಡಿದ್ರೆ ಇವು ಹುಟ್ಟಿದ ಕಳೆಯನ್ನ ಸತ್ತು ಹೊಡಿತದೆ. ಅಂದ್ರೆ ತೊಗರಿ ಬೆಳೆಗೆ ಏನಾಗೋದಿಲ್ಲ ಅಂತೀರಾ ಇದು? ತೊಗರಿ ಬೆಳೆಗೆ ಯಾವುದೇ ತೊಂದರೆ ಇಲ್ಲ. ಆದಷ್ಟು ರೈತರು ಎಡಿಕುಂಟಿ ಕೆಲವೊಂದು ಟೈಮ್ ಏನಾಗ್ತದೆ, ಈ ಸೆಪ್ಟೆಂಬರ್ ಅಥವಾ ಈ ಲೇಟ್ ಮಾಡಿರೋದು ಸೆಪ್ಟೆಂಬರ್ ಮಳೆ ಬಂದ್ಬಿಡ್ತದೆ. ಹೌದು, ಮಳೆ ಹತ್ತಿ ಬಿಡುತ್ತೆ, ಎಡೆಕುಂಟಿ ಹಾಕ್ಲಿಕ್ಕೆ ಅವಾಗ ಆಗೋಲ್ಲ. ಬಹಳಷ್ಟು ರೈತರು ಫೋನ್ ಮಾಡ್ತಿರ್ತಾರ ಅವಾಗ, ನಮ್ಗೆಲ್ಲ ಕಸ ಬಂದ್ಬಿಟ್ಟು ಸರ್, ನಮ್ಗೆ ಎಡೆಕುಂಟಿ ಹೊಡ್ಲಿಕ್ಕೆ ಆಗೋದಿಲ್ಲ. ಅಂತ ಟೈಮಲ್ಲಿ ಇಂಥವು ನಾವು ಕಳೆನಾಶಕನ ಬಳಕೆ ಮಾಡೋದು ಒಂದು ಒಳ್ಳೆ ಪರಿಣಾಮಕಾರಿಯಾಗಿ ಬೆಳೆ ನಿರ್ವಹಣೆ ಮಾಡಬಹುದು. ಇನ್ನ ಮುಖ್ಯವಾಗಿ ಈ ಕುಡಿ ಚೂಟುದು ಅಂತ ಹೇಳ್ತಾರೆ, ತೊಗರಿಯಲ್ಲಿ ಇಳುವರಿ ಜಾಸ್ತಿ ಬರ್ತಂತಾರ, ಅವು ಯಾವಾಗ ಮಾಡ್ಬೇಕಂತೀರಿ ರೈತರು? ಈಗ ಆದಷ್ಟು ಬೆಳೆಗೆ ನಾವು ಬೆಳೆ 2 ತಿಂಗಳಿದ್ದಾಗ, ಸ್ವಲ್ಪ ಬೆತ್ತಿದ್ದೇವ ಅಂದ್ರೆ 45 ದಿವಸಕ್ಕೆ ಮಾಡಬಹುದು. ಅಲ್ಲ ನಾಟಿ ಗೀಟಿ ನಾವು ಮಾಡಿದಾಗ 2 ತಿಂಗಳಿದ್ದಾಗ ಮೇಲಿನ ಕುಡಿಗಳನ್ನು ಚೂಟಣೆ ಮಾಡೋದ್ರಿಂದ ಒಂದು ಹೆಚ್ಚಿನ ಪಂಗಡ ಹೊಡಿತದೆ. ಪಂಗಡ ಹೊಡಿದ್ರೆ ಹೆಚ್ಚಿಗೆ ಕಾಯಿ ಕಟ್ತದೆ, ಅವಾಗ ಇಳುವರಿ ಹೆಚ್ಚಾಗ್ತದೆ. ಇನ್ನೊಂದು ಇದ್ರ ಅದರದ ಒಂದು ಅನುಕೂಲತೆ ಏನಪ್ಪಾ ಅಂದ್ರೆ, ಕೆಲವೊಂದು ಪಾತರಿಗೆತ್ತಿಗಳು ಆ ಕುಡಿ ಮೇಲೆ ತತ್ತಿ ಇಟ್ಟಿರ್ತವೆ. ಒಂದು ನಾವು ಕಾಯಿ ಕೊರಕಾಯಿ ಇರ್ತಲ್ಲ, ತಾಯಿ ಏನ್ ಮಾಡಿದ್ರೆ ತತ್ತಿ ಇಟ್ಟಿರ್ತದೆ. ಈ ಕುಡಿ ಚೂಟದಿಂದ ಅವು ತತ್ತಿಗಳು ಕೂಡ ನಾಶ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಇದೊಂದು ಕಂಪಲ್ಸರಿ ಆಗಿ ನಾವು ನಮ್ಮ ಬೆಳೆ ಸಾಣದಲ್ಲಿ ಏನೇ ಇರಲಿ ಕುಡಿ ಚೂಟದಿಂದ ಬಹಳ ಒಂದು ಒಳ್ಳೆ ಇಳುವರಿ ಪಡೆಯೋಕೆ ಸಾಧ್ಯ. ಈ ರೈತರಿಗೆ ಹೇಳಿದ್ರೆ ಸಾಕಷ್ಟು ತಳಿಗಳ ಬಗ್ಗೆ ಆಯ್ತು, ಒಟ್ಟಾರೆ ಬೇಸಾಯ ಕ್ರಮಗಳ ಬಗ್ಗೆ ಸಮಗ್ರ ಮಾಹಿತಿಯನ್ನ ಕೊಟ್ರೆ. ಕೊನೆಯದಾಗಿ ತೊಗರಿ ಬೆಳೆಯನ್ನ ಬೆಳೆಯುವಂತ ರೈತರಿಗೆ ನಿಮ್ಮ ಕಿವಿ ಮಾತನ್ನ ಹೇಳಿ. ಆದಷ್ಟು ರೈತ ಬಾಂಧವರು ಈ ತೊಗರಿ ಬೆಳಿಬೇಕಂದ್ರೆ ಸ್ವಲ್ಪ ನಾವು ಒಳ್ಳೆ ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳಿ. ಆದಷ್ಟು ನಿಮ್ಮ ಮನೆಯಲ್ಲಿರ್ತಕ್ಕಂಥ ಬೀಜಗಳನ್ನು ಉಪಯೋಗ ಮಾಡ್ಕೊಳ್ಳಿ. 2-3 ವರ್ಷದಿಂದ ಬದಲಾವಣೆ ಮಾಡ್ಕೊಳ್ಳಿ. ಆಮೇಲೆ ಕಡ್ಡಾಯವಾಗಿ ಬೀಜೋಪಚಾರ ಮಾಡಿ. ಜೈವಿಕ ಗೊಬ್ಬರ ಇದೆ, ಅಥವಾ ನಿಮ್ಮ ಹತ್ರ ಜೈವಿಕ ಗೊಬ್ಬರ ಸಿಗ್ಲಿಲ್ಲಪ್ಪ ಅಂತಂದ್ರೆ ನೀವು ರಾಸಾಯನಿಕ ಒಂದು ಸ್ಪ್ರಿಂಟ್ ಅಂತ ಸಿಗ್ತದೆ ಸರ್ ಪುಡಿ. ಇದು ಭಾರಿ ಒಂದು ಪರಿಣಾಮಕಾರಿ. ಎಲ್ಲ ಒಂದು ತೊಗರಿ ಆಗಲಿ, ಕಡ್ಲಿ, ಶೇಂಗಾ ಎಲ್ಲಾ ಬೆಳೆಗೆ ಸ್ಪ್ರಿಂಟ್ ಅಂದ್ರೆ ಮ್ಯಾನ್ಕೋಜಬ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ಮಿಶ್ರಣವಾಗಿರುವಂತ ಒಂದು ಕೆಮಿಕಲ್ ಇದು. ಸಾಪು ಸ್ಪ್ರಿಂಟ್ ರೈತರಿಗೆ ಅದ್ರ ಬಗ್ಗೆ ಸಿಂಪಡಣೆ ಮಾಡ್ತಾರೆ. ಅದ್ರ ಬದಲಾಗಿ ನಾವು ಕಡ್ಡಾಯವಾಗಿ ಬೀಜೋಪಚಾರ ಮಾಡೋದ್ರಿಂದ ನಾವು ನೆಟೆ ರೋಗದ ಪ್ರಮಾಣ ಬಹಳಷ್ಟು ಕಡಿಮೆ ಮಾಡಬೇಕು, ಕಡಿಮೆ ಮಾಡಲಿಕ್ಕೆ. ಆಮೇಲೆ ಹೋದ ವರ್ಷ ನೆಟೆ ರೋಗ ಬಂದಂತ ಹೊಲಗಲ್ಲಿ ಮತ್ತೆ ತೊಗರಿಯನ್ನು ಹಾಕಬಾರ್ದು. ದಯವಿಟ್ಟು ಯಾರು ರೈತರು ಹೋದ ತೊಗರಿ ಆಗಲಿ ಕಡ್ಲಿ ಆಗಲಿ ಹಾಕದಂತ ಬೆಳೆಯಲ್ಲಿ ಈ ತೊಗರಿಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಆದಷ್ಟು ಜೋಳ, ಮೆಕ್ಕೆಜೋಳ, ಸಜ್ಜೆ ಎಲ್ಲಿ ಹಾಕಿರ್ತಾರೆ ಅಲ್ಲಿ ಚೆನ್ನಾಗಿ ಬರ್ತಿರ್ತದೆ.
ಶೇಂಗಾ ಇಲಾಖೆ ಅಲ್ಲಿ ತೊಗರಿ ಚೆನ್ನಾಗಿ ಬರ್ತದೆ. ಆದಷ್ಟು ಬೆಳೆ ಬದಲಾವಣೆ ಮಾಡೋದಕ್ಕೆ ಹೆಚ್ಚಿನ ಗಮನ ಇರ್ತದೆ. ಆಮೇಲೆ ಈಗ ನಾವು ಆದಷ್ಟು ಈ ಸಾವಯವ ಗೊಬ್ಬರ ಬಳಕೆ ಹೆಚ್ಚಿಗೆ ಮಾಡ್ಕೊಡ್ರಿ. ವರ್ಷ ಹಾಕಿದ್ರಲ್ಲಪ್ಪ ಅಂದ್ರೆ ಅಟ್ಲೀಸ್ಟ್ 2 ಅಥವಾ 3 ವರ್ಷಕ್ಕೊಮ್ಮೆ ನಾವು ಈ ಸಾವಯವ ಗೊಬ್ಬರ ಕಡೆ ಹೆಚ್ಚಿನ ಗಮನ ಹರಿಸ್ರಿ. ಮತ್ತೆ ಕೇವಲ ಬರೇ ನಾವು ಗೊಬ್ಬರ ಯೂರಿಯಾ DAP ಅನ್ಬೇಡ್ರಿ. ಅದ್ರ ಜೊತೆಗೆ ಲಘು ಪೋಷಕಾಂಶಗಳು ಜಿಂಕ್ ಸಲ್ಫೇಟ್, ಗಂಧಕ, ಬೋರಾನ್ ಇವುಗಳು ಹಾಕೋದ್ರೆ ಏನಾಗ್ತದೆ, ಬೆಳೆಗೆ ನಾವು ಕೇವಲ ಅನ್ನ ರೊಟ್ಟಿ ತಿನ್ನೋದ್ ಬದಲಿಗೆ ಉಪ್ಪಿನಕಾಯಿ ಚಟ್ನಿ ತಿನ್ನಂಗ ಅಂದ್ರೆ ಅದಕ್ಕೆ ರುಚಿ ಹೆಚ್ಚಾಗಿ ಅದು ಕಾಯಿಗಳು ಚೆನ್ನಾಗಿ ಕಟ್ತವೆ, ಬೀಜ ಚೆನ್ನಾಗಿ ಕಟ್ತದೆ, ಮುಂದೆ ಇಳುವರಿ ಕೂಡ ಚೆನ್ನಾಗಿ ಬರ್ತದೆ. ಆಮೇಲೆ ಎಲ್ಲೆಲ್ಲಿ ಸಾಧ್ಯತೆ ಇದೆ ಕಳೆನಾಶಕಗಳನ್ನು ಬಳಕೆ ಮಾಡಿ. ಸಾಧ್ಯತೆ ಆದರೆ ರೈತ ಬಾಂಧವರು ತಿಳ್ಕೋಬೇಕು, ಯಾವುದೇ ಕಳೆನಾಶಕ ಬಳಕೆ ಮಾಡಬೇಕಾದ್ರೆ ವಿಜ್ಞಾನಿಗಳೇ ಆಗಲಿ ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳನ್ನ ಭೇಟಿ ಮಾಡಿ. ಹೌದು, ಸಲಹೆ ತಗೊಂಡೇ ಮಾಡ್ಬೇಕು. ಸುಮ್ಮನೆ ಬೆಳೆ ಲಾಸ್ ಆಗ್ಬಿಡ್ತಾವೆ. ಯಾವ್ದೋ ಬೆಳೆ ಕಳೆನಾಶಕ ನಮ್ಮ ಮನೆ ಕೆಲವು ರೈತರು ಇಟ್ಟಿರ್ತಾರೆ, ಯಾವ್ದೊಂದು ಇಟ್ಟಿರ್ತಾರೆ ಮನೆಯಲ್ಲಿ, ಅದನ್ನ ಒಯ್ದು ಕಳೆನಾಶಕ ಅಂತ ಹೊಡೆದು ಬಿಡ್ತಾರೆ. ಇದು ಕೀಟನಾಶಕ ಅಲ್ಲ. ಕೀಟನಾಶಕ ಅಂದ್ರೆ ಎಲ್ಲಾ ಬೆಳೆಗೆ ಕೀಟ ಹೊಡಿಬಹುದು, ಏನಾಗುದಿಲ್ಲ. ಈ ಯಾವ್ದು ಕಳೆನಾಶಕ ಯಾವ ಬೆಳೆಗೆ ಶಿಫಾರಸು ಮಾಡಿರ್ತಾರೆ ಅದನ್ನ ಮಾತ್ರ ಬಳಕೆ ಮಾಡೋದು. ದಯವಿಟ್ಟು ರೈತರು ಇದನ್ನ ನೆನ್ಪಿಟ್ಕೋಬೇಕು. ಇನ್ನು ಕೀಟ ಮತ್ತು ರೋಗಗಳಿದೆ, ಆದಷ್ಟು ಈ ಮುಂದೆ ನಿಮ್ಗೆ ಏನ್ ಕೀಟಗಳು ಬರ್ತವೆ ಅವುಗಳಲ್ಲೇ ಕೂಡ ಮತ್ತೊಂದು ಬಗ್ಗೆ ಅದಕ್ಕೆ ಚರ್ಚೆ ಮಾಡೋಣ. ಆದಷ್ಟು ಈ ಒಂದು ರೈತರು ಈ ಒಂದು ಜಿಂಕ್ ಸಲ್ಫೇಟ್, ಬೋರಾನ್ ಮಾಡ್ರಿ. ಆದಷ್ಟು ಮಿಶ್ರ ಬೆಳೆಗಳನ್ನ ಮಾಡ್ರಿ. ಯಾಕಂದ್ರೆ ಮಳೆ ಕೈ ಕೊಟ್ಟಾಗ ಏನಾಗ್ತದೆ, ಅಟ್ಲೀಸ್ಟ್ ನಾವು ಈ ಕಡಿಮೆ ಅವಧಿ ಬೆಳೆಗಳಾದ ನವಣೆ, ಹೆಸರು ಇವುಗಳನ್ನ ಪಡೆಯಲಿಕ್ಕೆ ಸಾಧ್ಯ ಇದೆ. ಯಾಕಂದ್ರೆ ಕೆಲವೊಂದು ಟೈಮ್ ಆಗಿದೆ, ಒಳ್ಳೆ ಮುಂಗಾರು ರೈತರು ಮುಂಗಾರು ಬೆಳೆ ಬಂದಿರ್ತದೆ, ಬಿತ್ತನೆ ಮಾಡಿರ್ತಾರೆ, ಮುಂಗಾರು ಮಳೆಗೋಸ್ಕರ ಮುಂದೆ 1 ತಿಂಗಳು ಗ್ಯಾಪ್ ಆಗ್ಬಿಡುತ್ತೆ, 1.5 ತಿಂಗಳು ಗ್ಯಾಪ್ ಆಗ್ಬಿಡುತ್ತೆ. ಅವಾಗ ನಾವು ಲಾಸ್ ಆಗೋ ಸಾಧ್ಯತೆ ಇದೆ. ಆದಷ್ಟು ಕಡಿಮೆ ಅವಧಿಯ ಮಿಶ್ರ ಮಿಶ್ರ ಬೆಳೆಗಳನ್ನ ರೈತರು ಮಾಡಬಹುದು. ಒಳ್ಳೆ ತೊಗರಿ ಅಂದ್ರೆ ನಾವು ಏನಾದ್ರೂ ಲಾಸ್ ಆಗೋದನ್ನ ಕಡಿಮೆ ಆಗುತ್ತೆ. ಯಾಕಂದ್ರೆ ಇನ್ಸೂರೆನ್ಸ್ ವಿಮೆ ಇದ್ದಂಗೆ. ಇಷ್ಟು ರೈತ ಬಾಂಧವರು ಇಂಥವೆಲ್ಲ ಒಂದು ಕೃಷಿ ಪದ್ಧತಿಗಳು ಅನುಸರಿಸ ಮಾಡೋದ್ರಿಂದ ಒಳ್ಳೆಯ ಒಂದು ಇಳುವರಿ ಪಡೆಯಬಹುದು ಅಂತ ನಾನು ಇಚ್ಛಿಸ್ತೇನೆ. ಒಳ್ಳೆಯದು. ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರು, ಇದುವರೆಗೆ ತೊಗರಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನ ಪಡಿಬೇಕಾಗಿತ್ತಂದ್ರೆ ಯಾವ ರೀತಿ ಬೇಸಾಯ ಕ್ರಮಗಳನ್ನ ಮಾಡಬೇಕು ಅಂತಕ್ಕಂತ ವಿಚಾರವಾಗಿ ರೈತರಿಗೆ ಮಾಹಿತಿಯನ್ನು ಮಾಡಿಕೊಟ್ಟದಕ್ಕೆ ರೈತರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಎಲ್ಲ ರೈತ ಬಂಧುಗಳಿಗೆ ನಮಸ್ಕಾರ. ಇದುವರೆಗೆ ತೊಗರಿ ಬೆಳೆಯಲ್ಲಿ ಇಳುವರಿ ಹೆಚ್ಚಿಸಲು ಅನುಸರಿಸಬೇಕಾದ ಕ್ರಮಗಳ ಕುರಿತು ಡಾಕ್ಟರ್ ಶ್ಯಾಮರಾವ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ VG ಬಾವಲತ್ತಿ.